ನಮಸ್ಕಾರ ಸ್ನೇಹಿತರೆ, ಇವತ್ತು ನಮ್ಮ ಬ್ಲಾಗ್ನಲ್ಲಿ ನಾನು ನಿಮ್ಮನ್ನು ಕರೆದುಕೊಂಡು ಹೋಗ್ತಾ ಇರೋದು ಬೆಳಗಾವಿಯ ಅತ್ಯಂತ ಸುಂದರ ಹಾಗೂ ಐತಿಹಾಸಿಕ ತಾಣವಾದ ರಾಜಹಂಸಗಡದ ಕೋಟೆಗೆ. ಸಮುದ್ರ ಮಟ್ಟದಿಂದ 2500 ಅಡಿ ಎತ್ತರದಲ್ಲಿರುವ ಈ ಕೋಟೆಯ ಮೇಲೆ ಇತ್ತೀಚೆಗಷ್ಟೇ ನಿರ್ಮಾಣವಾಗಿರುವ ಛತ್ರಪತಿ ಶಿವಾಜಿ ಮಹಾರಾಜರ ಬರೋಬ್ಬರಿ 50 ಅಡಿಯ ಬೃಹತ್ ಕಂಚಿನ ಮೂರ್ತಿಯನ್ನು ನಾವಿವತ್ತು ನೋಡಲಿದ್ದೇವೆ. ಮಂಜಿನ ನಡುಪಿನಲ್ಲಿ ಕಂಗೊಳಿಸುವ ಈ ವೀರನ ಪುತ್ಥಳಿ ಹೇಗಿದೆ, ಇದರ ಇತಿಹಾಸ ಏನು ಅನ್ನೋದು ಕಂಪ್ಲೀಟ್ ಆಗಿ ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ. ಬನ್ನಿ ಹಾಗಾದರೆ. ಅದೇ ರೀತಿ ಇದರ ಮಾರ್ಗಸೂಚಿಯನ್ನು ನೋಡಬೇಕಂದ್ರೆ ಬೆಳಗಾವಿಯಿಂದ ಕೇವಲ 12 ಕಿಲೋಮೀಟರ್ ದೂರದಲ್ಲಿದ್ದು ಕೋಟೆಯ ತುದಿಯವರೆಗೂ ಡಾಂಬರ್ ರಸ್ತೆ ಇರುವುದರಿಂದ ಬೈಕ್ ಅಥವಾ ಕಾರುಗಳ ಮೂಲಕ ನೀವು ಸುಲಭವಾಗಿ ಮೂರ್ತಿಯ ರಸ್ತೆಯವರೆಗೂ ತಲುಪಬಹುದು ನೋಡ್ರಿ. ಈ ರಾಜಹಂಸಗಡದ ಕೋಟೆಯ ಹಿನ್ನೆಲೆಯನ್ನು ನೋಡಬೇಕಂದ್ರೆ ಸಮುದ್ರ ಮಟ್ಟದಿಂದ ಇದರ ಎತ್ತರ ಈ ಅದ್ಭುತ ಕೋಟೆಯ ಸಮುದ್ರ ಮಟ್ಟದಿಂದ ಸುಮಾರು 2500 ಅಡಿ ಎತ್ತರದಲ್ಲಿದ್ದು 762 ಮೀಟರ್ ಎತ್ತರದಲ್ಲಿದೆ ಅಂತ ಹೇಳ್ಬೋದು. ಈ ಪ್ರಕೃತಿಯ ಸೌಂದರ್ಯ ಇಲ್ಲಿಂದ ಇಡೀ ಬೆಳಗಾವಿಯ ನಗರದ ವಿಹಂಗಮಯ ನೋಟವನ್ನು ಪ್ಯಾನೋರಮಿಕ್ ವ್ಯೂವನ್ನು ನಿಮಗೆ ಇಲ್ಲಿ ಸಿಗ್ತೈತಿ. ಆ ವಿಡಿಯೋ ಶೂಟಿಂಗ್ ಮಾಡಲು ಮತ್ತು ಡ್ರೋನ್ ಶಾಟ್ಗಳನ್ನು ಇಲ್ಲಿ ತೆಗೆದುಕೊಳ್ಳಲು ಇದು ಅದ್ಭುತ ಜಾಗನೇ ಅಂತ ಹೇಳ್ಬೋದು. ಈ ಕೋಟೆಯನ್ನು ರಟ್ಟ ರಾಜವಂಶರು ನಿರ್ಮಿಸಿದ್ದು ನಂತರ ಆದಿಲ್ ಶಾಹಿ ಹಾಗೂ ಮರಾಠ ಸಾಮ್ರಾಜ್ಯದ ಪ್ರಮುಖ ಆಯಕಟ್ಟಿನ ಪ್ರದೇಶವಾಗಿ ಮಾರಲ್ಪಟ್ಟಿತು. ಗೋವಾ ಮತ್ತು ಕಾರವಾರದಿಂದ ಬರುವ ಶತ್ರು ಸೈನ್ಯಗಳನ್ನು ಕಣ್ಗಾವಲನ್ನು ಇಡಾಕ ಇಲ್ಲಿ ಶಿವಾಜಿ ಮಹಾರಾಜರು ಈ ಕೋಟೆಯನ್ನು ಬಳಸ್ತಿದ್ರು. ಅದೇ ರೀತಿ ಈ ಮೂರ್ತಿಯ ಪ್ರಮುಖ ವಿಶೇಷತೆಗಳನ್ನು ನೋಡಬೇಕಂದ್ರೆ ಭವ್ಯವಾದ ಈ ಎತ್ತರದ ಮೂರ್ತಿಯ ಬರೋಬ್ಬರಿ 50 ಅಡಿ ಎತ್ತರ ಹೊಂದಿದ್ದು ದೂರದಿಂದಲೇ ಅತ್ಯಂತ ಭವ್ಯವಾಗಿ ಕಣ್ಣಿಗೆ ಕಾಣಿಸುವಂಥದ್ದು. ಈ ಲೋಹದ ವಿನ್ಯಾಸವನ್ನು ಸಂಪೂರ್ಣವಾಗಿ ಕಂಚಿನಿಂದ ಅಂದರೆ ಬ್ರಾಂಜ್ನಿಂದ ಮಾಡಲಂಥದ್ದು. ಈ ರಾಜನ ಮೂರ್ತಿಯನ್ನು ಸಿದ್ಧಪಡಿಸಲಾಗೈತಿ ಅಂತ ಹೇಳ್ಬೋದು. ಶಿವಾಜಿ ಮಹಾರಾಜರ ಸಿಂಹಾಸನದ ಮೇಲೆ ಗಂಭೀರವಾಗಿ ಕುಳಿತಿರುವ ಈ ಮೂರ್ತಿಯನ್ನು ಕಲ್ಪಿಸಲಾಗೈತಿ. ಇದು ಅವರ ಧೀಮಂತ ವ್ಯಕ್ತಿತ್ವವನ್ನು ಪ್ರತಿಬಿಂಬಿಸ್ತೈತಿ ಅಂತ ಹೇಳ್ಬೋದು. ಇದರ ಲೋಕಾರ್ಪಣೆಯನ್ನು ಮಾಡಿದಂಥದ್ದು ಈ ಬೃಹತ್ ಪ್ರತಿಮೆಯನ್ನು ಮಾರ್ಚ್ 2, 2023 ಅಂದಿನಂತ ಕರ್ನಾಟಕದ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಅಧಿಕೃತದಿಂದ ಅನಾವರಣಗೊಂಡಿತ್ತು. ಅದೇ ರೀತಿ ಇನ್ನುವರೆಗೂ ಯಾರು ಇಲ್ಲಿ ವಿಸಿಟ್ ಮಾಡಿಲ್ಲ, ಖಂಡಿತವಾಗಿ ವಿಸಿಟ್ ಮಾಡಿರಿ. ನೋಡಲಿಕ್ಕೆ ಅದ್ಭುತವಂತ ಜಾಗ ಅಂತ ಹೇಳ್ಬೋದು. ಅದೇ ರೀತಿ ಈ ವಿಡಿಯೋದಲ್ಲಿ ಹೇಳಿದಂಥ ಮಾಹಿತಿ ನಿಮಗೆ ಇಷ್ಟ ಆದರೆ ಈ ವಿಡಿಯೋಕ್ಕೆ ಲೈಕ್ ಮಾಡಿರಿ, ಆಮೇಲೆ ಈ ವಿಡಿಯೋನ ಶೇರ್ ಮಾಡಿರಿ. ಯಾರು ನಮ್ಮ ಚಾನಲ್ಗೆ ಮೊಟ್ಟ ಮೊದಲು ಹೊಸದಾಗಿ ಬಂದಿರಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬನ್ನು ಮಾಡಿರಿ ಮತ್ತು ಗುರೂಜಿ ಟೆಕ್ ಬ್ಲಾಗ್ಸ್ ಚಾನಲ್ಗೆ ಸಪೋರ್ಟನ್ನು ಮಾಡಿರಿ. ಇದೇ ರೀತಿ ನಿಮ್ಮ ಮುಂದೆ ಮತ್ತೊಂದು ಹೊಸ ವಿಡಿಯೋದಂಗೆ ನೆಕ್ಸ್ಟ್ ವಿಡಿಯೋದಾಗ ಬರ್ತೀವಿ. ಅಲ್ಲಿವರೆಗೂ ಟೇಕ್ ಕೇರ್. ಥ್ಯಾಂಕ್ ಯು ಫಾರ್ ವಾಚಿಂಗ್.